ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯೊಳಗೆ ಏನು ನೋಡಿದ್ರೆ BA 5th ಸೆಮಿಸ್ಟರ್ ಸೋಷಿಯಾಲಜಿ DSC 10 2 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಇಲ್ಲಿ ಏನೇನು ಡಿಸ್ಕಸ್ ಮಾಡೋಣ 2 ಅಂಕದ ಪ್ರಶ್ನೆಗಳು ಮತ್ತು 5 ಅಂಕ ಹಾಗೆ 10 ಅಂಕಗಳನ್ನು ಇಲ್ಲಿ ನೋಡೋಣ್ರಿ. ಅದೇ ರೀತಿ ಈಗ 2 ಅಂಕದ ನೋಡ್ರಿ. ನಮ್ಮ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ಕೊರಿ. 2 ಅಂಕದ ಕ್ವಶನ್ಗಳ ನೋಡೋಣ್ರಿ. ಫಸ್ಟ್ ಒನ್ 2 ಅಂಕದ ಪ್ರಶ್ನೆಗಳು. ಟ್ರೈಬ್ ಪದದ ಉತ್ಪತ್ತಿಯನ್ನು ತಿಳಿಸಿರಿ. ಸೆಕೆಂಡ್ ಒನ್ ಹಾಡಿಗಳ ಅರ್ಥವನ್ನು ನೀಡಿರಿ. ಥರ್ಡ್ ಒನ್ ಆದಿವಾಸೀಕರಣ ಎಂದರೇನು. ಫೋರ್ತ್ ಒನ್ TRIFE ಎಂಬ ನಿಯಮವನ್ನು ವಿಸ್ತರಿಸಿ ಬರೆಯಿರಿ ಎಂಬುದನ್ನು ತಿಳಿಸಿದ್ದಾರೆ. ಅದೇ ರೀತಿ 5ನೇ ಪ್ರಶ್ನೆ ಕ್ಷೇತ್ರ ಕಾರ್ಯ ಎಂದರೇನು. ಕ್ಷೇತ್ರ ಕಾರ್ಯ ಎಂದರೇನು. 6ನೇ ಪ್ರಶ್ನೆ ಏಕವಿಷಯಕ ಅಧ್ಯಯನ ಎಂದರೇನು. 7ನೆಯ ಪ್ರಶ್ನೆ ಮಾಧ್ಯಮಿಕ ದತ್ತಾಂಶ ಎಂದರೇನು. ಮಾಧ್ಯಮಿಕ ದತ್ತಾಂಶಗಳ ಎಂದರೇನು. ಅದೇ ರೀತಿ 5 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. 5 ಅಂಕದ ಪ್ರಶ್ನೆಗಳು. ಫಸ್ಟ್ ಒನ್ ಯಾವ್ದು ಬರ್ತೈತೆ ಅಂದ್ರೆ ಫಸ್ಟ್ ಒನ್ ಕುಲ ಮತ್ತು ವಂಶಾವಳಿಯ ಕುರಿತು ಟಿಪ್ಪಣಿ ಬರೆಯಿರಿ. ಹಾಗೆ ಸೆಕೆಂಡ್ ಒನ್ ಬುಡಕಟ್ಟುಗಳ ಧರ್ಮವನ್ನು ವಿವರಣೆ ಮಾಡಿರಿ. ಥರ್ಡ್ ಒನ್ ಬುಡಕಟ್ಟು ಅಭಿವೃದ್ಧಿ ಹಾಗೂ ಕಲ್ಯಾಣ ಧೋರಣೆಗಳನ್ನು ಪರಿಶೀಲಿಸಿರಿ. ಅದೇ ರೀತಿ 4ನೆಯ ಪ್ರಶ್ನೆ ಬುಡಕಟ್ಟು ಸಾಮಾಜಿಕ ಚಲನೆಯನ್ನು ಚರ್ಚಿಸಿರಿ. ಫಿಫ್ತ್ ಒನ್ ಬುಡಕಟ್ಟು ಅಧ್ಯಯನದಲ್ಲಿ ಸಮಗ್ರ ಅಧ್ಯಯನ ವಿಧಾನ ಪಾತ್ರವನ್ನು ವಿವರಿಸಿರಿ. ಸಿಕ್ಸ್ತ್ ಒನ್ ಬುಡಕಟ್ಟು ಅಧ್ಯಯನದ ಕ್ಷೇತ್ರ ಕಾರ್ಯ ನೈತಿಕತೆಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ತದನಂತರ 7 ಬುಡಕಟ್ಟು ಸಂಘಟನೆಯನ್ನು ವಿವರಿಸಿರಿ. 5 ಅಂಕದ ಪ್ರಶ್ನೆ ರೀ. ಅದೇ ರೀತಿ 8ನೆಯ ಪ್ರಶ್ನೆ ಬುಡಕಟ್ಟುಗಳ ವಿವಿಧ ಸಮಸ್ಯೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. 9ನೆಯ ಪ್ರಶ್ನೆ 5 ಅಂಕದ ಬುಡಕಟ್ಟು ಅಧ್ಯಯನದಲ್ಲಿ ಕ್ಷೇತ್ರ ಕಾರ್ಯದ ಮಹತ್ವವನ್ನು ವಿವರಿಸಿರಿ. ಅದೇ ರೀತಿ ನೆಕ್ಸ್ಟ್ ಒನ್ ರೀ 10ನೇ ಪ್ರಶ್ನೆ ಬುಡಕಟ್ಟು ಅಧ್ಯಯನದ ಮಾಧ್ಯಮಿಕ ಮಾಹಿತಿಯವಾದ ಮೂಲಗಳನ್ನು ವಿವರಣೆ ಮಾಡಿರಿ. ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗ ಸಬ್ಸ್ಕ್ರೈಬ್ ಆಗಿರಿ. ನೀವು ಸಬ್ಸ್ಕ್ರೈಬ್ ಆಗ್ಯಾರ ಅಂತ ನನಗೆ ಭರವಸೆ ಜಾಸ್ತಿ ಇದೆ. 10 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ಅದೇ ರೀತಿ ಫಸ್ಟ್ ಒನ್ ಭಾರತದ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಗಳನ್ನು ವಿವರಣೆ ಮಾಡಿರಿ ಅಂತ ಹೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಭಾರತದ ಬುಡಕಟ್ಟುಗಳ ಭೌಗೋಳಿಕ ಹಂಚಿಕೆಯನ್ನು ವಿವರಿಸಿರಿ. ಸೆಕೆಂಡ್ ಒನ್ ಕರ್ನಾಟಕದ ಬುಡಕಟ್ಟುಗಳನ್ನು ವಿವರಿಸಿರಿ. ಥರ್ಡ್ ಒನ್ ಕುಲ ಹಾಗೂ ವಂಶಾವಳಿಯನ್ನು ವ್ಯಾಖ್ಯಾನಿಸಿ ಅವುಗಳ ಮಹತ್ವವನ್ನು ವಿವರಿಸಿರಿ. ತದನಂತರ ಫೋರ್ತ್ ಒನ್ ರಕ್ತ ಸಂಬಂಧ ಹಾಗೂ ವಿವಾಹ ಸಂಬಂಧಗಳ ವ್ಯಾಖ್ಯಾನಿಸಿರಿ ಮತ್ತು ಅವುಗಳ ಮಹತ್ವವನ್ನು ವಿಶ್ಲೇಷಿಸಿರಿ. ಇವು 10 ಅಂಕದ ಕ್ವಶನ್ಗಳಾಗಿರ್ತವೆ. ಅದಕ್ಕೆ ಇಂಪಾರ್ಟೆಂಟ್ ಭಾಳ ಆಗಿರ್ತವೆ. ನಿಮ್ಮ ನೋಟ್ಸ್ ಮಾಡ್ಕೊರಿ. ಇಲ್ಲಕಂದ್ರೆ ಈ PDF ಲಿಂಕ್ ನಿಮಗೆ ಬೇಕಾದ್ರೆ ನನ್ನ ಚಾನಲ್ದ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಕೊಟ್ಟಿರ್ತೀನಿ. ಅಲ್ಲಿ ಟೆಲಿಗ್ರಾಮ್ ಚಾನಲ್ದ ಜಾಯ್ನ್ ಆಗಿರಿ. ಹಾಗೆ ನಿಮ್ಗೆ ಆ ನೋಟಿಸ್ ಆ ಚಾನಲ್ದಲ್ಲಿ ಸಿಗ್ತದೆ. 5ನೇ ಪ್ರಶ್ನೆ ಸಾಮಾಜಿಕ ವ್ಯವಸ್ಥೆಯ ಬುಡಕಟ್ಟು ಅಂಶಗಳು ಮತ್ತು ಗುಣಲಕ್ಷಣಗಳನ್ನು ವಿವರಣೆ ಮಾಡಿರಿ. ತದನಂತರ 6ನೆಯ ಪ್ರಶ್ನೆ ಆರ್ಥಿಕ ಮೂಲಗಳು ಮತ್ತು ರೂಪಗಳನ್ನು ವಿಶ್ಲೇಷಿಸಿರಿ. 7ನೇದ್ರಿ ರಾಜಕೀಯ ವ್ಯವಸ್ಥೆಯ ಲಕ್ಷಣಗಳನ್ನು ಮತ್ತು ವಿವಿಧ ವಿಧಗಳನ್ನು ವಿವರಣೆ ಮಾಡಿರಿ. ತದನಂತರ 8 ಕಾನೂನು ಮತ್ತು ನ್ಯಾಯ ವ್ಯವಸ್ಥೆಯ ಗುಣಲಕ್ಷಣ ಮತ್ತು ಕಾರ್ಯಗಳನ್ನು ವಿವರಣೆ ಮಾಡಿರಿ. 9ನೆಯ ಪ್ರಶ್ನೆ ಬುಡಕಟ್ಟು ಧರ್ಮ ಮತ್ತು ಧಾರ್ಮಿಕ ಆಚರಣೆಗಳನ್ನು ರೂಪಗಳನ್ನು ವರ್ಣನೆ ಮಾಡಿರಿ ಅಂತ ತಿಳಿಸಿದ್ದಾರೆ. 10ನೇ ಪ್ರಶ್ನೆ ರೀ ಮ್ಯಾಜಿಕ್ ಮತ್ತು ಧರ್ಮದ ನಡುವಿನ ಸಂಬಂಧಗಳು ಹಾಗೂ ವ್ಯತ್ಯಾಸಗಳನ್ನು ತಿಳಿಸ್ರಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಾವೆ. ಇವನ್ನ ಸರಿಯಾಗಿ ನೋಡ್ಕೊರಿ ಕ್ವಶನ್. 11ನೇ ಪ್ರಶ್ನೆ GS ಗುರೆಯವರ ಜಾತಿ ವ್ಯವಸ್ಥೆಯನ್ನು ಹೇಗಿದೆ ಮತ್ತು ಅದರ ಲಕ್ಷಣಗಳನ್ನು ವಿವರಣೆ ಮಾಡಿರಿ ಎಂಬುದನ್ನು ತಿಳಿಸಿದ್ದಾರೆ. ಅದೇ ರೀತಿ 12ನೇ ಪ್ರಶ್ನೆ ಬುಡಕಟ್ಟು ಮತ್ತು ಜಾತಿಯ ನಡುವಿನ ವ್ಯತ್ಯಾಸಗಳನ್ನು ವಿವರಣೆ ಮಾಡಿರಿ. ಅವರ ಜಾತಿ ಮತ್ತು ಬುಡಕಟ್ಟು ಜನಾಂಗ ಅವು ಯಾವ ರೀತಿ ಇದ್ದಾರೆ ಎಂಬುದನ್ನು ವ್ಯತ್ಯಾಸಗಳನ್ನು ವಿವರಣೆಯ ಸಹಿತವಾಗಿ ಹೇಳಿಕೊಂಡು ಹೋಗೋದ್ರಿ. 13ನೇ ಪ್ರಶ್ನೆ ಬುಡಕಟ್ಟು ಜಾತಿ ರೈತರ ನಿರಂತರತೆಯ ಲಕ್ಷಣ ಮತ್ತು ಕಾರಣಗಳನ್ನು ವಿವರಣೆ ಮಾಡಿರಿ. ಜಾತಿಯ ರೈತರ ಬುಡಕಟ್ಟು ಜಾತಿಯ ರೈತರಿರ್ತಾರೆ, ಅವರ ಲಕ್ಷಣ ಮತ್ತು ಕಾರಣಗಳನ್ನು ಇಲ್ಲಿ ನೀವು ನೀಡಬೇಕ್ರಿ. ಅದೇ ರೀತಿ ವಿಗಿರಿಜನ
ವಿಗಿರಿಜನೀಕರಣ ಕಾರಣಗಳನ್ನು ಚರ್ಚಿಸಿರಿ. 50 ಮರು ಗಿರಿಜನೀಕರಣ ಪ್ರಕ್ರಿಯೆಯನ್ನು ಕಾರಣಗಳನ್ನು ವಿವರಣೆ ಮಾಡಿರಿ. ಅದೇ ರೀತಿ 16ನೇ ಪ್ರಶ್ನೆ ಬುಡಕಟ್ಟು ನೀತಿಗಳನ್ನು ವಿವರಿಸಿರಿ. 17ನೇ ಪ್ರಶ್ನೆ ಬುಡಕಟ್ಟು ಕಲ್ಯಾಣ ಮತ್ತು ಅಭಿವೃದ್ಧಿಗಾಗಿ ಕಾರ್ಯಕ್ರಮಗಳ ಬಗ್ಗೆ ವರ್ಣನೆ ಮಾಡಿರಿ. 18ನೇ ಪ್ರಶ್ನೆ ಬುಡಕಟ್ಟು ಸಮಸ್ಯೆಗಳನ್ನು ವಿವರಿಸಿರಿ. 19ನೇ ಪ್ರಶ್ನೆ ಶೋಷಣೆಯ ಸ್ವರೂಪ ಮತ್ತು ಪರಿಣಾಮಗಳನ್ನು ವಿಶ್ಲೇಷಿಸಿರಿ. ಭಾಳ ಇಂಪಾರ್ಟೆಂಟ್ ಕ್ವಶನ್ ಅದಾವ, ನೀವು ಓದ್ಕೋರಿ. 20ನೇ ಪ್ರಶ್ನೆ ಬುಡಕಟ್ಟು ಜನರ ಸಮಸ್ಯೆಗಳಿಗೆ ಕಾರಣಗಳನ್ನು ವಿವರಿಸಿರಿ. ಬುಡಕಟ್ಟು ಜನರ ಸಮಸ್ಯೆಗಳಿಗೆ ಕಾರಣಗಳನ್ನು ವಿವರಿಸಿರಿ. ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಅವರ ಮತ್ತು ನೋಡಿಸ್ಬೇಕಾದ್ರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಬೇಕಾದ್ರೆ ಕಮೆಂಟ್ ಮಾಡಿರಿ, ನಾವು ಹಾಕಲು ಪ್ರಯತ್ನ ಮಾಡಿರ್ತೀವಿ. ಅದ ಮುಂದಿನ ವೀಡಿಯೋದಾಗ ಮಾತು ಸಿಗ್ತೀನಿ. ಥ್ಯಾಂಕ್ ಯು ಆಲ್. ನಿಮಗೆ ಎಕ್ಸಾಮ್ಗೆ ಆಲ್ ದ ಬೆಸ್ಟ್. ಎಕ್ಸಾಮ್ ಚಲೋತಂಗೆ ಬರ್ರಿ.